ಮುಂಜಾನೆ ಏನ್ ಅನ್ಸಲ್ ನೋಡ್ರಿ, ಆರಾಮ್ ಓಡಾಡ್ಬೋದು. ಈಗ ಮೆಟ್ರೋದಾಗ ಅಂದ್ರೆ ಆರಾಮ್ ಓಡಾಡ್ಬೋದು, ಎ ಸಿ ಇರ್ತದೆ. ಸ್ವಲ್ಪ ಟೈಮ್ ಆಯ್ತು ಅಂದ್ರೆ ನೋಡ್ರಿ ನೀವು ನೀರ್ ಹೆಂಗ್ ಬಸಿತು. A few moments later. ಯಾರು ಇಲ್ಲ ನೋಡ್ರಿ, ಮುಂಜಾನೆ ಖಾಲಿ ಅದ ಮೆಟ್ರೋ. ಸ್ನೇಹಿತರ, ಮೆಟ್ರೋ ಟಿಕೆಟ್ ಒಗಾಡ್ಲಿಕ್ಕೆ ಒಂದು ಆಪ್ಷನ್ ಮಾಡ್ಬಿಟ್ಟಾರೆ ಇವರು. ಇಲ್ಲಿ ಮೆಟ್ರೋ ಟಿಕೆಟ್ ಹಾಕ್ಬಿಡ್ಬೇಕು. ಇದ್ ನೋಡ್ರಿ ಎಷ್ಟು ಹೈಟ್ ಅದ, ಡಬಲ್ 4 ಒಂದೇ ಸರಿಗೆ ಇದ್ದಂಗ ಅದ ರೀ. ಇಲ್ಲ ನೋಡ್ರಿ. A few moments later. ಸ್ನೇಹಿತರೆ, ಈಗಿನ 7 ಆಗ್ಯದ್ರಿ. ಆಗ್ಲೇ ಶೆಕಿ ಸ್ಟಾರ್ಟ್ ಆಯ್ತ್ರಿ ಇಲ್ಲಿ ಮುಂಬೈದಾಗ. ನಮ್ಮ ಮಂಗಳೂರದಾಗನು ಬೀಚ್ ಅದಾರಪ್ಪ. ಮಂಗಳೂರದಾಗ ಈ ಲೆವೆಲಿ ಶೆಕಿ ಅನ್ಸಿಲ್ಲ ನನಗ. ಇಲ್ಲಿ ಜಾಸ್ತಿ ಶೆಕಿ ಅದನೋ ಅಥವಾ ನಾ ಭಾಳ ದಿನದ ಮೇಲೆ ಈ ಕಡೆ ಬಂದಿನ ಅದಕ್ಕೆ ಅನ್ಸ್ಲತ್ತದೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಶೆಕಿ ಬಿಡ್ಲತ್ತದ. ಪೂರಾ ನೀರ್ ಬಸಿಲತ್ತದ್ರಿ, ಮೈಯೆಲ್ಲ ಹಸಿ ಆಲತ್ತದ, ಆ ಲೆವೆಲಿಗೆ ಶೆಕಿ. ಮೇ ಬಿ ಇಲ್ಲಿನವ್ರಿಗೆ ಅಷ್ಟು ಅನ್ಸಲ್ಲೇನು, ನಾವ್ ಯಾವಾಗಾರ ಬಂದವರಿಗೆ ಆ ತರ ಅನಿಸ್ತದೇನೋ ಗೊತ್ತಿಲ್ಲ. ನಿನ್ನೆಯಿಂದ ಸಿಕ್ಕಾಪಟ್ಟೆ ನಡ್ಕೊಂಡು ಓಡಾಡಿನ್ರಿ. ಎಲ್ಲಾ ಕಡೆ ನಡ್ಕೊಂಡು ಓಡಾಡೋದು, ಮೆಟ್ರೋಗೆ ಓಡಾಡೋದು, ಬಸ್ಸಿಗೆ ಓಡಾಡೋದು, ಲೋಕಲ್ ಟ್ರೈನಿಗೆ ಓಡಾಡೋದು, ಎಲ್ಲಾ ಕಡೆ ಓಡಾಡಿ ನೋಡ್ರಿ. ಈಗ ನೆಕ್ಸ್ಟ್ ನಮ್ಮ ಇವ್ರ ಮನೆಗೆ ಹೊಂಟೇನ್ರಿ. ಯಾರು? ರೋಹಿತ್ ಶರ್ಮಾ ಅವ್ರ ಮನೆಗೆ. ಯಾಕಂದ್ರ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಮೆಸೇಜ್ ಮಾಡಿದ್ರು, ರೋಹಿತ್ ಶರ್ಮಾ ಮನೆ ತೋರ್ಸ್ ಅಂತೇಳಿ. ಸೊ ಅದಕ್ಕೋಸ್ಕರ ಹೋಗ್ಲತ್ತೀನಿ. ಅವ್ರ ಮನೆ ಆಗೋಣ ನೆಕ್ಸ್ಟ್ ಇದಕ್ಕೂ ಹಾರ್ದಿಕ್ ಪಾಂಡೆ ಮತ್ತೆ ಶ್ರೇಯಸ್ ಅಯ್ಯರ್ ಮನಿನೂ ಇಲ್ಲೇ ಅದ ಅಂತ ವರ್ಲಿದಾಗೆ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಅವ್ರದ್ದು ಸಿಕ್ಕರ ಅವ್ರದ್ದು ವಿಡಿಯೋ ಮಾಡ್ತೀನಿ. ಸಿಗ್ಲಿಲ್ಲ ಅಂದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ರಿ, ಸೀದಾ ಇದಕ್ ಹೋಗ್ತೀನಿ. ಯಾವ್ದು? ಬಾಂದ್ರಾ ಹೋಗ್ತೀನಿ. ಬಾಂದ್ರಾದಾಗ ಇವ್ರ ಮನಿ ಅದ, ಎಲ್ಲೋದ್ರು ವಿರಾಟ್ ಕೊಹ್ಲಿ ಬಾಯ್ದಾಗೆ ಬರ್ತಾರ ನಮಗ. ಇವ್ರ ಮನಿ ಅದ, ಯಾರು? ಶಾರುಖ್ ಖಾನ್ ಮತ್ತ ಸಲ್ಮಾನ್ ಖಾನ್ ರೀ, ಅವ್ರ ಮನಿ ಅದ. ಸೊ ಪಟ್ಟತ್ ಹೋಗಿ ಅವ್ರ ಮನಿ ವಿಡಿಯೋ ಮಾಡ್ತೀನಿ. ಅದಾಗಣ ಅಮಿತಾಬ್ ಬಚ್ಚನ್ ಮನಿನೂ ಎಲ್ಲೋ ಅದ ರೀ, ನೋಡ್ಲತ್ತೀನಿ. ಸಿಕ್ಕರ ಅದನ್ನು ಮಾಡ್ತೀನಿ. ಆಕ್ಚುಲಿ ಅಮಿತಾಬ್ ಬಚ್ಚನ್ ಮನಿ ತೋರ್ಸಂತ ನನಗೆ ಯಾರು ಕೇಳಿಲ್ಲ. ಶಾರುಖ್ ಖಾನ್ ಕೇಳ್ಯಾರ, ಸಲ್ಮಾನ್ ಖಾನ್ ಕೇಳ್ಯಾರ. ಸೊ ಅಮಿತಾಬ್ ಬಚ್ಚನ್ದು ಸಿಕ್ಕರ ಅದನ್ನು ಮಾಡ್ತೀನಿ. ಯಾರ್ಯಾರ ಮನಿ ಸಿಗ್ತದ ಎಲ್ಲಾರ ಮನಿ ತೋರಿಸ್ತೀನಿ. ನಾ ಬರೇ ಮನಿಗಳು ಓಡಾಡೋದೇ ಐತ್ರಿ. ನಾ ಬೇರೆ ಗೇಟ್ ವೇ ಆಫ್ ಇಂಡಿಯಾ ಹೋಗ್ಬೇಕ್ರಿ. ನಾ ಇನ್ನ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ತಾಜ್ ಹೋಟೆಲ್ ಅದ, ಅಲ್ಲಿಗೆ ಹೋಗ್ಬೇಕು. ಮಧ್ಯಾಹ್ನ ಆತದ್ರಿ, ಮಧ್ಯಾಹ್ನ ಓಡಾಡಕ್ಕೆ ಬೇಸರ ಆಗತ್ತದ. ಏನ್ ಮಾಡ್ಬೇಕೇನಪ್ಪ. ಸಿಗ್ತೇನ್ರಿ ಸ್ನೇಹಿತರ. ನಮ್ ಕಡೆ 6 ಆಗಿತ್ತು ಅಂದ್ರೆ 6ಕ್ಕೆ ನಾಷ್ಟ ಆರಾಮ್ಸೆ ಎಲ್ಲಾ ಕಡೆ ಸಿಗ್ತದ್ರಿ. ಬಟ್ ಇಲ್ಲಿ 7 ಆಲತ್ತದ, ಇನ್ನ ಎಲ್ಲೂ ನಾಷ್ಟದ ಬಂಡಿ ಕಾಣಿಸಲಾಗ್ಯಾವ, ಹೋಟೆಲ್ ಕಾಣಿಸಲಾಗ್ಯಾವ. ಎಲ್ಲವನು ಏನ್ ಸುದ್ದಿ ನೋಡ್ರಿ, ಎಲ್ಲೂ ಹೋಟೆಲ್ಗಳಿಲ್ಲ, ಎಲ್ಲ ಇನ್ನ ಕ್ಲೋಸ್ ಅವ, ಓಪನ್ ಆಗಿಲ್ಲ. ಹಸು ಆಗ್ಯದ್ರಿಪ್ಪ. ನಿನ್ನೆ ಬರೀ ಸಂಜೆಗೆ ಇದು ತಿಂದವನೆ, ಏನಂತಾರ್ರಿ ಅದಕ್ಕ, ಚೋಲೆ ಭಟೂರೆ. ಮುಂಜಾನೆ 2 ಜ್ಯೂಸ್ ಕುಡ್ದಿದ, 1 ವಡಪಾವ್ ತಿಂದಿದ. ಇವತ್ತು ವಡಪಾವ್ ತಿಂತೇನ್ರಿ, ಚಲೋ ಅದ ವಡಪಾವ್. ನಿನ್ನೆ ಟೇಸ್ಟ್ ಇತ್ತು ವಡಪಾವ್. ಅದ್ ಯಾವ್ದು ದಾದರ್ದಾಗ ತಿಂದಿದ್ರಿ, ವಡಪಾವ ಮತ್ತೆ ಲಸ್ಸಿ, ಮ್ಯಾಂಗೋ ಮಿಲ್ಕ್ ಶೇಕ್ 3 ಮಸ್ತ್ ಇದೀವಲ್ಲಿ. ಸೊ ಇವತ್ತು ಆ ತರ ನಿನ್ನೆ ತರ ಜ್ಯೂಸ್ ಎಲ್ಲಾದ್ರೂ ಸಿಗ್ತದೇನಂದ್ರೆ ಎಲ್ಲೂ ಸಿಗಲ್ಲಾಗಿದ್ರಿ. दादा इधर टिफिन किधर मिलता? टिफिन नाश्ता ಸ್ನೇಹಿತರೆ, ಇಲ್ಲಿ ಟಿಫನ್ ಅಂದ್ರೆ ಅರ್ಥ ಆಗಲ್ರಿ ಕರೆಕ್ಟ್ ಆಗಿ. ಇಂಗ್ಲಿಷ್ ವರ್ಡ್ ಅದ್ರ ಟಿಫನ್ ಅನ್ನೋದು. ಟಿಫಿನ್ ಅಂತಾರ ಟಿಫನ್ ಅಂದೇವ್ ಅಂದ್ರೆ. ಮತ್ತೆ ನಾಷ್ಟ ಅಂದೇವ್ ಅಂದ್ರೆ ನಾಷ್ಟ ಅರ್ಥ ಆಗ್ತದವರಿಗೆ. ನಾವು ಉತ್ತರ ಕರ್ನಾಟಕದವರಿಗೆ ಈ ಕಡೆ ಬಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಮಗೆ ಹೆಂಗಿದ್ರು ಕಾಮನ್ ಆಗಿ ಹಿಂದಿ ಬಂದೇ ಬರುತ್ತಾ ಉತ್ತರ ಕರ್ನಾಟಕದವ್ರಿಗೆ. ಆಮೇಲೆ ನಾವು ನಮ್ ಗುಲ್ಬರ್ಗದಾಗ ಆಡೋ ಭಾಷೆಯಲ್ಲೂ ಕೂಡ ಮರಾಠಿ ಮತ್ತೆ ಹಿಂದಿ ಮಿಕ್ಸ್ ಮಾತಾಡ್ತೇವ್. ಹಂಗಾಗಿ ನಮಗ ಏನೋ ಫರಕ್ ಬೀಳಲ್ಲ. ನಮ್ ಗುಲ್ಬರ್ಗದಾಗೂ ನಾವು ನಾಷ್ಟ ಅಂತೇವ್, ಇಲ್ಲೂ ನಾಷ್ಟನೇ ಅಂತಾರೆ. ಮಹಾರಾಷ್ಟ್ರದಾಗ ಮರಾಠಿದಾಗ ನಾಷ್ಟ ಅಂತಾರೆ. ಸೊ ಹಂಗಾಗಿ ಏನು ದಿಕ್ಕತ್ ಆಗಲ್ಲ ನಮಗೆ. ದಿಕ್ಕತ್ ಅಂದ್ರೂ ಮರಾಠಿ ವರ್ಡ್ ಅದನ್ನು. ಬೆಂಗಳೂರದವ್ರಿಗೆ ಮುಷ್ಕಿಲ್ ಅದ ರೀ. ಬೆಂಗಳೂರದವರಿಗೆ ಕನ್ನಡ ಬರ್ತದೆ, ಹಿಂದಿ ಜಾಸ್ತಿ ಮಂದಿಗೆ ಬರಂಗಿಲ್ಲ. ಸೊ ಹಂಗಾಗಿ ಅವ್ರಿಗೆ ಪ್ರಾಬ್ಲಮ್ ಆಗ್ತದ. ಕಾಮನ್ ಆಗಿ ಹಿಂದಿ ಬರ್ಬೇಕ್ರಿ ಎಲ್ಲಾರ್ಗು. ಯಾಕಂದ್ರೆ ಮಹಾರಾಷ್ಟ್ರ ಆಗ್ಲಿ ಎಲ್ಲೇ ಆಗ್ಲಿ, ಡೆಲ್ಲಿಗೆ ಹೋದ್ರೂ ಹಿಂದಿ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಓಡಾಡ್ಬೋದು. ಎಲ್ಲೋಡ್ರಿ ಶೆಕಿ ಹೆಂಗ್ ಬಿಡ್ಲತ್ತ ಆಲ್ರೆಡಿ ನಂಗ. ಎಲ್ಲಾದ್ರೂ ಟಿಫನ್ ಹುಡುಕ್ಲಿಕ್ಕೆ ಅರ್ಧ ಕಿಲೋಮೀಟರ್ ಓಡಾಡೋದ್ ನಡೀತಲ್ರಿ. ನಿಯರ್ ನಮ್ಮ ರೋಹಿತ್ ಶರ್ಮಾ ಮನಿ ಹತ್ರನೇ ಬಂದ್ರನ. ಬಟ್ ಇನ್ನ ಟಿಫನ್ ಸಿಗಲ್ಲ ನನಗ. दादा इधर नाश्ता किधर मिलेगा?
नहीं दिख रहा किधर से आ रहा हूँ मैं, वो सिद्धि विनायक से। हाँ आया है। सीधा है? आया है, देखो रास्ता क्रॉस करो, हाँ पानी का बोतल लगा हाँ है, हाँ वो नाश्ता ओके मेंदू वड़ा कुछ भी शीला हाँ ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲೊಂದು ನಾಷ್ಟದ ಬಂಡಿ ಅದರ, ಅದು ಲೋಕಲ್ ನಾಷ್ಟ. ಸೊ ನೋಡೋಣ ಬರ್ರಿ ಟೇಸ್ಟ್ ಹೆಂಗದಂತ. ನಮಗೇನದ ರೀ, ಟೇಸ್ಟ್ ಚಲೋ ಇದ್ರೆ ಸಾಕು, ಸ್ವಲ್ಪ ಹೈಜೀನ್ ಇದ್ರೆ ಸಾಕು. ವಡ ಅದ ಮತ್ತೇನೇನೋ ಅದ ಇಲ್ಲಿ. ಏನ್ ಸಿಕ್ಕಿತ್ತು ನಮ್ ಬರ್ರಪ್ಪ, ಹಸುವಾಗ್ಯದ ಬಾಳ್. ದಾದಾ ಕ್ಯಾ ಹೇ ಇಡ್ಲಿ ವಡ ದೋಸಾ. ಇಡ್ಲಿ ವಡ ದೋಸಾ, एक प्लेट ದೋಸಾ ದೇವ್. ಇಡ್ಲಿ ವಡ ದೋಸಾ ಅದ ರೀ. ಸೊ ದೋಸೆ ತಿಲ್ಲತ್ತೀನಿ, ನೋಡಮ್ರಿ ಚಟ್ನಿ ಸಾಂಬಾರ್ ಹೆಂಗ ಅದ ಅನ್ಸಿದ್ದೇವ್. ಈ ತರ ಅದ. थोड़ा साइड में डाला, थोड़ा डालो सांभर, दोनों सांभर है ಓಕೆ. ನೋಡ್ರಿ ಇಡ್ಲಿ ವಡ ಸಾರಿ ದೋಸಾ ಈ ತರ ಮಿಕ್ಸ್ ಕೊಟ್ರ ಅಂದ್ರೆ ತಿನ್ನಕ್ ಪ್ರಾಬ್ಲಮ್ ರಪ್ಪ ನನಗೆ. दादा टेबल नहीं है, लगा लो आप किधर बैठे. ನೋಡ್ರಿ ಟೇಬಲ್ ಕೇಳಿದಕ್ಕೆ ಅವ್ರದೇ ಬಿಟ್ಕೊಟ್ರು. ಏನೋ ನೋಡ್ಲಿಕ್ಕರೆ ಚಲೋ ಕಾಣತದೆ, ನೋಡಮ್ರಿ ಹೆಂಗದ. ಎಲ್ಲ ಮಿಕ್ಸ್ ಆಗಿ ಕೊಡ್ತಾರಪ್ಪ, ಅದೇ ಬೇಜಾರ. ಚಟ್ನಿ ಸಾಂಬಾರ್ ಎಲ್ಲ ಮಿಕ್ಸ್. ಸ್ನೇಹಿತರೆ ಇಲ್ಲಿ ಬಂದಾಗ ನೀವು ದಾದಾ ಅನ್ನೋ ವರ್ಡ್ ಭಾಳ ಯೂಸ್ ಮಾಡ್ರಿ. ದಾದಾ ಅಂತೇಳಿ ಯೂಸ್ ಮಾಡ್ತೀರ ಅಂದ್ರೆ ನಿಮಗೆ ಲೋಕಲ್ದವ್ರು ಅನ್ಕೊಂಡ್ಬಿಡ್ತಾರೆ. ನೋಡಮ್ ಬರ್ರಿ ಟೇಸ್ಟ್ ಹೆಂಗದ. ಓಕೆ ಚಲೋ ಅನ್ಸ್ಲತ್ತವ್ರಿ. ಬೆಂಗಳೂರದವ್ರಿಗೆ ಖಾರ ಆತದ, ಸ್ವಲ್ಪ ಖಾರ ಅದ. ನಮ್ಮ ಗುಲ್ಬರ್ಗದವ್ರಿಗೆ ನಡೀತದ. ಇಲ್ಲಿ ಚಟ್ನಿ ಸಾಂಬಾರ್ ಸ್ವಲ್ಪ ಚಲೋ ಅದ ರೀ. ಸೊ ಇಲ್ಲೇ ಹೊಟ್ಟಿ ತುಂಬ ತಿನ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಮಧ್ಯಾಹ್ನ ತಿಂತೀನೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಈ ಕಾಗಿಗಳು ಕಾಣಲಾಗ ನೋಡ್ರಿ ನಮ್ಗ. ಮೊದಲ್ ಕಾಗಿಗಳು ಎಷ್ಟಿರ್ತೀವಿ ನೋಡತ್ತದ, ಅದನ್ನ ಏನ್ರಿ ಹಾಕ್ತೀನಿ ನಾನು. ದೋಸೆ ತಿಂತದೋ ಇಲ್ಲ ಅದು ಯಾರಿಗೂ. ಹಾಕ್ದಾರಪ್ಪ ತಿಲ್ಲಿಲ್ಲ ಅದು. ಬಾ ಮತ್ತೊಬ್ಬರಿಗೆ ಕರಿಲತ್ತತ್ರ ಅದು. ನೋಡ್ರಿ ಇವ್ರು ಊಟ ಹಾಕಂಗ್ ಕಾಣ್ತಾರ ಅದಕ್ಕೆ. ಅಲ್ಲಿ ನೋಡ್ರಿ ಕಾಗಿ ಊಟ ಹಾಕ್ತಾರ ನೋಡ್ರಿ ಇವ್ರು. ಅದಕ್ಕೆ ಒಂದ್ ಕೆಸಿ ಚೀರ್ಲತ್ತದ, ವಡ ಹಾಕ್ತಾರ ಇವ್ರು, ವಡ ತಿತ್ತು. ಭಾಳ ನೋಡ್ರಿ ಇಲ್ಲಿ ಕಾಗಿಗಳು. ಸ್ನೇಹಿತರೆ ಟಿಫನ್ ಆಯ್ತ್ರಿ. ಇಡ್ಲಿ ಅಲ್ಲ, ದೋಸೆ ಮತ್ತೆ ವಡ ತಿಂದ್ರು. ಒಂದು ಸಿಂಗಲ್ ವಡ 45 ರೂಪಾಯಿ ತಗೊಂಡ್ರಿ, ಭಾಳ ಕಮ್ಮಿ ತಗೊಂಡ್ರಿ, ಚೀಪ್ ಅದ. ಇಲ್ಲಿ ಏನಿಲ್ಲ ಎಕ್ಸ್ಪೆನ್ಸಿವ್ ಅನ್ಸೋದಿಲ್ಲಪ್ಪ ಅಂದ್ರೆ ನಮ್ ಗುಲ್ಬರ್ಗ ಅಂತ ನೋಡಿ, ಬೆಂಗಳೂರದಾಗ ಉಡುಪಿ ಹೋಟೆಲ್ ಮತ್ತೆ ಕೃಷ್ಣ ಹೋಟೆಲ್ ಇರ್ತಾವಲ್ರಿ, ಆ ತರನೇ ಹೋಟೆಲ್ಗಳು ಇರ್ತಾವ ಸೇಮ್. ಬಟ್ ಅಲ್ಲಿ ಜಾಸ್ತಿ ಇರ್ತದ ರೇಟ್. ನಮ್ಮ ಉಡುಪಿ ಹೋಟೆಲ್ದಾಗ ಎಲ್ಲೇ ಹೋದ್ರೂ 30 ರೂಪಾಯಿ 40 ರೂಪಾಯಿ ಇಡ್ಲಿ ಇರ್ತದ್ರಿ. ಬಟ್ ಇಲ್ಲಿ 80 ರೂಪಾಯಿ. ಅದೇ ತರ ಸೇಮ್ ಹೋಟೆಲ್, ಏನ್ ದೊಡ್ಡ ಹೋಟೆಲ್ ಅಲ್ಲ ಏನಲ್ಲ, 80 ರೂಪಾಯಿ ಅದಾರ ಇಲ್ಲಿ. ಮತ್ತೆ ತಟ್ಟೆ ಇಡ್ಲಿ ನಮ್ ಕಡೆ ಎಲ್ಲೋದ್ರೂ 30 40. ಅದಕ್ ಬಿಡ್ರೆ ಒಂದೊಂದ್ ಕಡೆ ಹಿಂಗ ಫುಟ್ಪಾತ್ ಮೇಲೆಲ್ಲ 20 ರೂಪಾಯಿಗೂ ಸಿಗ್ತವೆ. ಇಲ್ಲಿ 80 ರೂಪಾಯಿ ತಟ್ಟೆ ಇಡ್ಲಿ, 80 ಅಲ್ರಿ 125 ರೂಪಾಯಿ ತಟ್ಟೆ ಇಡ್ಲಿ ಇಲ್ಲಿ. ಸೊ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೋರಿ ಸ್ವಲ್ಪ ಜಾಸ್ತಿ ಅದನೋ ಇಲ್ಲೋ ಅಂತ. ಮತ್ತೆ ದೋಸೆನೂ ಹಂಗೆ ರೀ, 100 ರೂಪಾಯಿಲಿಂತ ಸ್ಟಾರ್ಟ್ ದೋಸೆ ಯಾವತ್ತು ತೊಗೊಂಡ್ರು. ಹಂಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ ನಿನ್ನೆ. ಬಟ್ ಪರವಾಗಿಲ್ಲ, ಫುಟ್ಪಾತ್ ಮೇಲೆಲ್ಲ ಓಕೆ ನಮ್ ಕಡೆ ಸಿಗ್ತದೆ. ಬಟ್ ಇಲ್ಲಿನವರೇ ಮುಂಬೈದವರೇ ನನಗೆ ಲಾರಿ ಡ್ರೈವರ್ ಹೇಳಿದ್ದೇನಪ್ಪ ಅಂದ್ರೆ, ನಿಮ್ ಬೆಂಗಳೂರದಾಗ 50 ರೂಪಾಯಿ ಇದ್ರೆ ಸಾಕು, ಹೊಟ್ಟಿ ತುಂಬಾ ಊಟ ಸಿಗ್ತದೆ, ನಮ್ಮ ಮುಂಬೈದಾಗ ಸಿಗಲ್ಲ ಅಂತಂದಾರ್ರಿ. ಸೊ ಖರೆ ಅನ್ನಿಸ್ತು ನನಗನು. ಬೆಂಗಳೂರು ಒಂಥರ ಸ್ವರ್ಗ ಅಂತ ಹೇಳ್ಬೋದ್ರಿ ಎಲ್ಲಾರ್ದಾಗ್ನು. ಈಗ ಇಲ್ಲೇ ಮುಂದದ ರೀ ನಮ್ಮ ರೋಹಿತ್ ಶರ್ಮಾ ಅವ್ರ ಮನಿ. ಸೊ ಅಲ್ಲಿ ಹೊಂಟೀನಿ. ಅಲ್ಲಿಂದು ಇವ್ರ ಮನಿನೂ ಅದಂದಾರ, ಶ್ರೇಯಸ್ ಅಯ್ಯರ್ದು. ಸೊ ಅವ್ರ ಮನಿನೂ ಹುಡುಕ್ತೀನಿ. ಆದ್ರೆ ಸಾಧ್ಯ ಆದ್ರೆ ತೋರಿಸ್ತೀನಿ, ಯಾಕಂದ್ರೆ ಅವ್ರದ್ದು ಯಾರು ಕೇಳಿಲ್ಲ ಅಂದ್ರೂ ನನಗೆ ಯಾವ್ದು ಸನಿ ಇರ್ತದ ಅದೆಲ್ಲ ಓಡಾಡಿ ಮಾಡ್ಬೇಕಂತ ಮಾಡ್ಲತ್ತೀನಿ. ದಮಂಡತ್ರಿ ನಾಯಿ ತಗೊಂಡು ವಾಕಿಂಗ್ ಬಂದಾರ ಇಲ್ಲಿ. ಎಲ್ಲೋ ನಾವು ಜಗಳ ಆಡ್ತಾವಲ್ರಿ, ಸಣ್ಣ ನಾಯಿನೇವ ಜಗಳ ಆಡ್ಲತ್ತಾವ. ಅವು ನೋಡಕ್ ಸಣ್ಣ ಇರ್ತಾವ, ವಯಸ್ಸಿನಾಗ ದೊಡ್ಡ ಇರ್ತಾವ ಅಂತಾರ. ಇದೆ ನೋಡ್ರಿ ನಮ್ಮ ರೋಹಿತ್ ಶರ್ಮಾ ಅವ್ರ ಮನೆ. ಎಲ್ಲ ಫೋನ್ ಈ ತರ ಕೆಳಗಿಡ್ದೆ ತೋರ್ಸ್ಬೇಕ್ರಿ, ಆ ಲೆವೆಲಿಗೆ ಅವ ಮನಿಗಳು. ಮನಿ ಅಂತೀವಿ ನೋಡ್ರಿ, ಮನಿ ಎಲ್ಲವು ಅಪಾರ್ಟ್ಮೆಂಟ್ ಅವ.
ಬರೇ ಬಾಯಿಗೆ ಮನಿ ಮನಿ ಅಂತ ಬರ್ತದೆ, ಅಡ್ಜಸ್ಟ್ ಮಾಡ್ಕೊರಿ. ಎಲ್ಲೋದರಿ ತಡೀರಿ, ಎಂಟ್ರೆನ್ಸ್ ಎಲ್ಲದ ಹುಡುಕ್ತೀನಿ, ಮ್ಯಾಪ್ನಾಗ ನೋಡ್ತೀನಿ. ಏನ್ ಶಕಿ ರೀ ಯಪ್ಪ, ಭಯಂಕರದ ಶಕಿ. ಸ್ನೇಹಿತರ ನೋಡ್ರಿ, ನಾನು ಇಲ್ಲಿ ಓಡಾಡೋರಿಗೆಲ್ಲ ನೋಡ್ಲತ್ತೀನಿ, ಯಾರಿಗಾದ್ರೂ ಇಷ್ಟು ನೀರು ಬಸಿತಾವ ಅಥವಾ ನನಗೆ ಬಸಿತಾವಂತ. ಇಲ್ಲಿ ನೋಡ್ರಿ ಫುಲ್ ಸ್ನಾನ ಮಾಡ್ದಂಗ ಅಲತ್ನ ಎಲ್ಲ ಕಡೆ. ಯಾವ ಲೆವೆಲಿಗೆ ಬಸಿಲತ್ ನೋಡ್ರಿ, ಹ್ಯಾಂಗ್ ಓಡಾಡ್ಬೇಕು ಹಿಂಗಾದ್ರೆ. ಅಂದ್ರೆ ಹಿಂಗೆ ಚಸ್ಮಾ ಹಾಕೊಂಡು ಓಡಾಡ್ಲತ್ತೀನಿ ರೀ ಇಡೀ ಮುಂಬೈನ. ನಿನ್ನೆ ಪೂರ್ತಿ ಓಡಾಡಿನಿ, ಇವತ್ತು ಪೂರ್ತಿ ಓಡಾಡ್ತಿದ್ದೀನಿ. ಇವತ್ತು ನಮ್ಮ ಸಾರಿ ಯಾರು ರೋಹಿತ್ ಶರ್ಮಾ ಅವ್ರ ಮನೆ ಮುಂದೆ ಬಂದಿದೆ ನೋಡ್ರಿ. ಅವ್ರ ಮನೆ ಇದೆ ನೋಡ್ರಿ. ನೋಡ್ರಿ ಯಾವ ಲೆವೆಲಿಗೆ ಹೈಟ್ ಐತಿ, ಭಾರಿ ಅದ. ಇದು ವಿರಾಟ್ ಕೊಹ್ಲಿ ಅವ್ರ ಮನೆ ಹತ್ರನೇ ಅದಾರ, ಇದನ್ನ ದೂರ ಏನಿಲ್ಲ, ಅರ್ಧ ಕಿಲೋಮೀಟರ್. ಅವಾಗವಾಗ ಅವ್ರವ್ರು ಭೇಟಿ ಆಗ್ತಿರ್ತಾರ ಅನಿಸ್ತದ. ಮುಂಬೈ ಬಂದಾಗ ಇಬ್ರು ಭೇಟಿ ಆಗ್ತಿರ್ಬೋದು. ಇಲ್ಲೇ ಮತ್ತೆ ಹಾರ್ದಿಕ್ ಪಾಂಡ್ಯದ್ ಅದತ್ರಿ, ಮತ್ತೆ ಶ್ರೇಯಸ್ ಅಯ್ಯರ್ದ ಅಂತ್ರಿ. ಇಲ್ಲಿ ಲೋಕಲ್ ಟ್ಯಾಕ್ಸಿ ನೋಡ್ರಿ ಹೆಂಗಿರ್ತಾವ, ಲೋಕಲ್ ಟ್ಯಾಕ್ಸಿ. ಈ ಟ್ಯಾಕ್ಸಿಗಳಿಗೆ ಏನಿಲ್ಲ, ಡೈರೆಕ್ಟ್ ಹತ್ಕೊಂಡು ಇಲ್ಲಿಗೆ ಹೋಗ್ಬೇಕು, ಎಷ್ಟು ತಗೋತಿ ಅಂತ ಹಿಂಗೆ ಕೇಳ್ಬೋದು. ಓಲಾ ಊಬರ್ ತರ ಬುಕ್ ಮಾಡೋದೇನಿಲ್ಲ. ನಮ್ಮಲ್ಲಿ ಈ ತರ ಟ್ಯಾಕ್ಸಿ ಅವ ರೀ, ಬಟ್ ಕಮ್ಮಿ ಅವ ನಂಬಲ್ಲಿ. ನಮ್ಮ ಬೆಂಗಳೂರದಾಗ ಇದ್ರದಾಗ ಏನಪ್ಪಾ ಅಂದ್ರೆ ಮೆಜೆಸ್ಟಿಕ್ದಾಗ ಅಷ್ಟೇ ಸಿಗ್ತಾವೆ ಈ ತರ. ಅದಕ್ಕೆ ಬಿಟ್ರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. दादा इधर रोहित शर्मा के घर किधर है? रोहित शर्मा के घर हाँ यही है ना? वो हार्दिक पांड्या का मालूम नहीं ना? ನೋಡ್ರಿ ರೋಹಿತ್ ಶರ್ಮಾ ಅವ್ರ ಮನಿ ಇದೆ ಅಂತ ನಾ ಸುಮ್ಮನೆ ನಿಮಗ್ ಕನ್ಫರ್ಮ್ ಮಾಡ್ಲಿಕ್ಕೆ ಅಂತೇಳಿ ಅವ್ರಿಗೆ ಕೇಳಿದ್ದು. ನನಗೆ ಗೊತ್ತದೆ, ಮತ್ತೆ ಇವ್ರ ಮನಿನೂ ಇಲ್ಲೇ ಅದಂತ. ಬಟ್ ಅದು ಎಲ್ಲದನ್ನು ಸಿಗಲಾಗ್ಯದ ಈಗ. ಯಾರಿಗೆ ಕೇಳ್ಬೇಕು ಏನೋ ಗೊತ್ತಿಲ್ಲ. ನೋಡಮ್ರಿ, ಇಲ್ಲಿ ನಾವು ವಿಡಿಯೋ ಮಾಡೋರಿಗೆ ಬ್ಲಾಗರ್ಗಳಿಗೆ ಯಾರು ನೋಡಲ್ರಿ, ಯಾಕಂದ್ರೆ ಇಲ್ಲಿ ಭಾಳ ಕಾಮನ್ ಆಗಿದೆ, ಬಹಳಷ್ಟು ಮಂದಿ ಮಾಡ್ತಾರೆ ಇಲ್ಲಿ. ನಾನು ನೋಡ್ಲತ್ತೀನಿ. ಮನಿ ವಿಡಿಯೋನೇ ಮಾಡ್ಲಿಲ್ಲಲ್ರಿ ನಾ, ಬರೇ ಯೂಟ್ಯೂಬಿಗೆ ಮಾಡ್ಕೊಂಡೆ. ಇನ್ಸ್ಟಾಗ್ರಾಮಿಗೆ ಸಪ್ರೇಟ್ ಮಾಡ್ಬೇಕಲ್ರಿ, ತಡೀರಿ ಮಾಡ್ಕೊಂಡ್ ಬರ್ತೀನಿ. ಸ್ನೇಹಿತರೆ, ಈಗ ಪ್ರೆಸೆಂಟ್ ನಮ್ಮ ರೋಹಿತ್ ಶರ್ಮಾ ಅವ್ರ ಮನೆ ಮುಂದೆ ನಿಂತಿದ್ದೀನಿ. ತೋರಿಸ್ತೀನಿ ನೋಡ್ರಿ ಎಷ್ಟು ಹೈಟ್ ಅದ ಅಂತ. ಹಿಂಗ್ ಬ್ಯಾಕ್ ಸೈಡ್ ಬಂದು ಇದೇ ಅವ್ರದ್ದು ಹಿಂದೆ ಇರೋದೇ ಎಂಟ್ರೆನ್ಸ್. ಇಲ್ಲಿ ಕಾಣಿಸ್ತದಿಲ್ರಿ ಎಂಟ್ರೆನ್ಸ್, ಈಗ ಮ್ಯಾಲ್ ಮಾಡ್ಬೇಕ್ರಿ, ಪೂರ ಮ್ಯಾಲ್ರಿ. ಅಲ್ಲಿ ನೋಡ್ರಿ, ಅಬ್ಬಬ್ಬ ನೋಡ್ರಿ, ಅಲ್ಲಿ ನೋಡ್ರಿ ಎಷ್ಟು ಹೈಟ್ ಅದ. ಆಕ್ಚುಲಿ ಈ ಲೆವೆಲಿಗೆ ಹೈಟ್ ನಮ್ ಬೆಂಗಳೂರದಾಗ ಇಲ್ಲ ಅನಿಸ್ತದ್ರಿ. ಅದಕ್ಕೆ ನನಗೆ ಹೈಟ್ ಅನ್ಸ್ಲತ್ತವ. ಇಲ್ಲಿ ಬೆಂಗಳೂರದಾಗ ನೋಡಿದಂದ್ರೆ ಕಾಮನ್ ಅನ್ಸ್ತಿತ್ತು. ಬೆಂಗಳೂರದಾಗ ಕೆಲವೊಂದ್ ಕಡೆ ಕೆಲವೊಂದ್ ಅಪಾರ್ಟ್ಮೆಂಟ್ಗಳು ಅಷ್ಟೇ ಈ ಲೆವೆಲಿಗೆ ಹೈಟ್ ಇರ್ಬೋದು, ಬಟ್ ಇಷ್ಟ ಇಲ್ಲ ಅನಿಸ್ತದ ನನಗೆ. ಇದ್ರೆ ಅದ ಅಂತ ನೀವೇ ಕಾಮೆಂಟ್ ಮಾಡ್ರಿ ನೋಡಮ್. ಅವ ಇಲ್ಲ, ನಾ ನೋಡಿದ ಪ್ರಕಾರ ಇಲ್ರಪ್ಪ. ನಾ ಏನ್ ಓಡಾಡಿಲ್ಲ ಅಂದ್ರೆ ಬೆಂಗಳೂರು 10 ವರ್ಷಲಿಂದ ಓಡಾಡ್ಲತ್ತೀನಿ, ಸಿಕ್ಕಂಗ ಎಲ್ಲಾ ಕಡೆ ಓಡಾಡ್ಬಿಟ್ಟಿನ. ಬೆಂಗಳೂರು ಗಲ್ಲಿ ಗಲ್ಲಿನೂ ತಿರುಗಾಡಿನ. ಸೊ ನನಗೆ ಗೊತ್ತಿದ್ದಂಗ ಅಲ್ಲಿ ಈ ಲೆವೆಲಿಗೆ ಹೈಟ್ ಇಲ್ಲ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಇವ್ರ ಮನೆಗೆ ಹೋಗ್ಬೇಕು. ಯಾರು? ಶ್ರೇಯಸ್ ಅಯ್ಯರ್ ಹಾರ್ದಿಕ್ ಪಾಂಡ್ಯ ಮನೆ ಹುಡುಕ್ಲತ್ತೀನ್ರಿ. ಇಲ್ಲೇ ಇದೇ ಏರಿಯಾದಾಗ ಅದ. ಸಿಕ್ಕ್ರ ಅವ್ರದ್ದು ಇಬ್ಬರದ್ದು ಮಾಡ್ಕೊಂಡು ಸೀದಾ ಬಾಂದ್ರಾ ಹೋಗ್ಬೇಕ್ರಿ. ಬಾಂದ್ರಾ ಹೋದಂದ್ರೆ ಅಲ್ಲಿ ಮನ್ನತ್ ಅದ ರೀ. ಮನ್ನತ್ ಅಂದ್ರೆ ನಮ್ಮ ಶಾರುಖ್ ಖಾನ್ ಅವ್ರ ಮನೆ. ತೋರಿಸ್ತೀನಿ ತಡೀರಿ ಸ್ನೇಹಿತರೆ. ಇಲ್ಲಿ ನನಗೆ ಮೇನ್ ಇನ್ನೊಂದು ಪ್ರಾಬ್ಲಮ್ ಏನ್ ಅನ್ಸ್ಲತ್ತಿತ್ತಂದ್ರ, ಎಲ್ಲರೇ ಒಂಚೂರು ಕುಂದ್ರಾಮಿ, ಸ್ವಲ್ಪ ವಿಶ್ರಾಂತಿ ಮಾಡಮಿ ಅಂತಂದ್ರ ಎಲ್ಲೂ ಸಿಗಲಾಗಿದ್ರಿ ಫುಟ್ಪಾತ್ ಮೇಲೆ ಕುಂದಿರ್ಲಿಕ್ಕ. ಅದೊಂದು ಪ್ರಾಬ್ಲಮ್ ಅನ್ಸ್ಲತ್ತ ನನಗ. ಎಲ್ಲರೂ ಬಸ್ ಸ್ಟಾಪ್ ಹುಡ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ಬೇಕ್ರಿ ಕುಂದಿರ್ಬೇಕಂದ್ರ. ರೋಡ್ ಸೈಡ್ ಎಲ್ಲೂ ಫುಟ್ಪಾತ್ ಮೇಲೆ ಕುಂದ್ರೋ ತರ ಇಲ್ರಿ, ಕಟ್ಟಿ ತರ ಅದು ಏನು ಇಲ್ಲ. ಮೊದ್ಲೇ ಶಕಿ ಅದ, ಫುಲ್ ಶಕಿಯಿಂದ ನೀರ್ ಬಸಿಲತ್ತದ. ಎಲ್ಲರ ಕುಂದ್ರಾಮಿ ಅನ್ಕೋತೀನಿ, ಎಲ್ಲೂ ಕುಂದ್ರಲಿಕ್ ಜಾಗ ಸಿಗಲಾಗ್ಯದ್ರಿ. ನಮ್ ಬೆಂಗಳೂರದಾಗ ಆರಾಮ್ಸೆ ಹೋಗಿ ಉಡುಪಿ ಹೋಟೆಲ್ದಾನು ಕುಂದಿರ್ಬೋದ್ರಿ. ಇಲ್ಲೇನು ಆಪ್ಷನ್ ಇಲ್ಲ ಆತರ. ಬರ್ರಿ, ಬಸ್ ಸ್ಟಾಪ್ ಸಿಕ್ಕತ್ತು. ಬಸ್ ಸ್ಟಾಪ್ದಾಗ ಬಿಸಿಲ್ ಅದರಪ್ಪ, ಆಗಲ್ ಕುಂದಿರ್ಲಿಕ್ಕ. ನೋಡಮ್ ಬೇರೆ ಕಡೆ. ಫೈನಲಿ ಇಲ್ಲೊಂದು ದೇವಸ್ಥಾನ ಅದ ರೀ. ದೇವಸ್ಥಾನದ ಹತ್ರ ಬಂದು ಚೇರವ ಆರಾಮ್ಸೆ ಕುಂದಿರ್ಲಿಕ್ಕ ಕುಂತೀನಿ. ಸ್ವಲ್ಪ ದರ್ಶನ ಮಾಡ್ತೀನಿ ನಾನು, ನಮಸ್ಕಾರ ಮಾಡಿ ದೇವ್ರಿಗೆ. ಎಲ್ಲಾರ್ಗು ಒಳ್ಳೇದಾಗಲಿ, ನನ್ನ ಫಾಲೋವರ್ಸ್ಗೆ ಒಳ್ಳೇದಾಗಲಿ, ನನಗೆ ಸಬ್ಸ್ಕ್ರೈಬ್ ಮಾಡೋರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ನಾನು ನಿನ್ನೆಯಿಂದ ವಾಟರ್ ಬಾಟಲ್ ತಗೊಳಲಾಗಿನ್ರಿ ಇಲ್ಲಿ. ಯಾಕಂತಂದ್ರ ಇಲ್ಲಿ ಬಸ್ದಿರೋ ನೀವ್ ಸೀದಾ ಹಿಂಗ್ ಬಂದ್ ಹಿಂಗ್ ಬಾಯ್ದಾಗ ಹೋಗತ್ತವ್ರಿ. ಸಿಕ್ಕಾಪಟ್ಟೆ ನೀರ್ ಬಸಿಲತ್ತವ್ರಿ. ಜಸ್ಟ್ ವರ್ಷಕೊಂಡಿ ನೋಡ್ರಿ, ಮತ್ತೆ ನೋಡ್ರಿ. ಆದ್ರೆ ಏನ್ ಮಾಡ್ಬೇಕ್ರಿ, ಉಪ್ಪು ನೀರವ ಕುಡಿಯಪ್ಲೇ ಇಲ್ಲ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಪ್ಪ? ಇಲ್ಲಿ ಅಡ್ರೆಸ್ ಸಿಗಲಾಗ್ಯದ್ರಿ. ವರ್ಲಿದಾಗ ರೋಹಿತ್ ಶರ್ಮಾದು ಮತ್ತೆ ಇದು ರೋಹಿತ್ ಶರ್ಮಾದ ಮಂದಿ ಮಾಡೀನ್ರಿ. ಇವ್ರದ್ದು ಹಾರ್ದಿಕ್ ಪಾಂಡ್ಯದು ಮತ್ತೆ ಶ್ರೇಯಸ್ ಅಯ್ಯರ್ದು ಇಲ್ಲೇ ಅದ ಅಂತ ಅಡ್ರೆಸ್ ಗೊತ್ತಾಗಲಾಗ್ಯದ. ಗೊತ್ತಾದ್ರೆ ಅದೆರಡು ಮುಗಿಸ್ಕೊಂಡು ಸೀದಾ ಬಾಂದ್ರಾ ಹೋಗ್ಬೋದಿತ್ತು. ಬಾಂದ್ರಾ ಹೋದಂದ್ರೆ ಅಲ್ಲಿಷ್ಟು ಪ್ಲೇಸಸ್ ಅವ, ಅವಿಷ್ಟು ನೋಡ್ಕೊಂಡ್ರೆ ಮುಗಿದು ಬಿಡ್ತದೆ ಕೆಲಸ. ಪಟ್ಟ ಓಡಾಡ್ತೀನಿ ಬರ್ರಿ ಸ್ನೇಹಿತರೆ. ನಾ ಇಷ್ಟೊತ್ತನ ಬರೇ ಇವ್ರದ್ದು ರೋಹಿತ್ ಶರ್ಮಾ ಮನಿ ಆ ಮನಿ ಅನ್ಕೊಂಡು ಓಡಾಡ್ಲತ್ತ. ನಾ ಆಕ್ಚುಲಿ ನಿನ್ನೆ ಪ್ಲಾನ್ ಮಾಡಿದ್ದೇನಂದ್ರ, ನಿನ್ನೆ ಬೆಳಿಗ್ಗೆ ಎದ್ದು ಗೇಟ್ ವೇ ಆಫ್ ಇಂಡಿಯಾ ಹೋಗಮ್ಮಿ, ಅಲ್ಲಿ ತಾಜ್ ಹೋಟೆಲ್ ಅದ, ಅವೆರಡು ಮುಗಿಸ್ಕೊಂಡು
ಆಮೇಲೆ ಈ ಕಡೆ ಬಂದ್ಬಿಡಮ್ ಅನ್ನೋ ಪ್ಲಾನ್ ಇತ್ತು. ಬಟ್ ನಾನ್ ನಿನ್ನೆ ರಾತ್ರಿ ಎಲ್ಲಿದ್ದಲ್ರಿ ಅಲ್ಲಿಂದ ಆ ಕಡೆ ಸನಿ ಇತ್ತು. ನಾ ಉಲ್ಟಾ ಬಂದಿನಿ ಇವತ್ತು ವರ್ಲಿ ಬಂದಿನಿ. ವರ್ಲಿಲಿಂತ ಮತ್ತೆ ಈಗ ಗೇಟ್ ವೇ ಆಫ್ ಇಂಡಿಯಾ 15 ಕಿಲೋಮೀಟರ್ ಅದ ರೀ. ಸೊ ನನಗ್ ರಾತ್ರಿ ಇದ್ದಿದ್ದು 10 ಕಿಲೋಮೀಟರ್ ಇತ್ತು. ಅಲ್ಲಿಂದ ಆ ಕಡೆ ಹೋಗೋದಿತ್ತು ನಾ. ಈ ಕಡೆ ಉಲ್ಟಾ ಬಂದು ಮತ್ತೆ ಈಗ ರಿಟರ್ನ್ ಹೊಂಟೇನ್ರಿ. ಫಸ್ಟ್ ಗೇಟ್ ವೇ ಆಫ್ ಇಂಡಿಯಾ ಹೋಗ್ತೀನಿ ಈಗ. ಅಲ್ಲಿಗೆ ಹೋಗಿ ಅಲ್ಲಿಂದ ತಾಜ್ ಹೋಟೆಲ್ ಅದು 2 ವಿಡಿಯೋ ಮಾಡ್ಕೋತೀನಿ. ಅದು 2 ಆಯ್ತಂದ್ರೆ ಸೀದಾ ಅಲ್ಲಿಂದ ಬಾಂದ್ರಾಗ ಹೋಗ್ಬಿಡ್ತೀನಿ. ಬಾಂದ್ರಾದಾಗೆ ಹಾರ್ದಿಕ್ ಪಾಂಡ್ಯ ಮನಿ ಅದ, ಮತ್ತ ಸಲ್ಮಾನ್ ಖಾನ್ ಮನಿ ಅದ, ಶಾರುಖ್ ಖಾನ್ ಮನಿ ಅದ, ಮತ್ತ ಅಮಿತಾಬ್ ಬಚ್ಚನ್ ಅಲ್ಲಿ ಅದ. ಸೊ ಎಲ್ಲಾರ್ದು ತೋರಿಸ್ತೀನಿ.